ಹೆಸರು ತಕ್ಕಂತೆ ನ್ಯೂಸ್ ಫಸ್ಟ್ ಅಂದರೆ ನಿಜವಾಗ್ಲೂ ಫಸ್ಟ್ ನ್ಯೂಸ್ ಅವ್ರ ಕಡೆಯಿಂದನೇ ಬರುತ್ತೆ. ಆ್ಯಂಡ್ 5 ವರ್ಷ ಆಗಿದೆ. 5 ವರ್ಷ ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಇಂಡಸ್ಟ್ರಿನೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನಮ್ಮೆಂಥ ಎಲ್ಲ ಹೊಸಬ್ರಿಗೂ ಸಪೋರ್ಟ್ ಮಾಡೋಕ್ಕೆ ನ್ಯೂಸ್ ಫಸ್ಟ್ಗೆ 5th ಇಯರ್ ಆ್ಯನಿವರ್ಸರಿಗೆ ಕಂಗ್ರ್ಯಾಚುಲೇಷನ್ಸ್. ನ್ಯೂಸ್ ಫಸ್ಟ್ಗೆ 5 ವರ್ಷ ತುಂಬಿದೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ 5 ವರ್ಷ 50 ವರ್ಷ ಆಗಲಿ. ಒಳ್ಳೊಳ್ಳೆ ಅದ್ಭುತವಾದ ಒಂದು ಎಸ್ಪೆಷಲ್ ಡಿಜಿಟಲಲ್ಲಿ ತುಂಬ ನೋಡ್ತಾ ಇರ್ತೀನಿ ಇದನ್ನು. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ. ಸೊ ಇದೇ ರೀತಿ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಪೃಥ್ವಿ ಅಂಬರ್. ನನಗೀಗಲೂ ನೆನಪಿದೆ, ದಿಯಾ ಚಿತ್ರ ರಿಲೀಸ್ ಆದಾಗ ನಾನು ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು ನ್ಯೂಸ್ ಫಸ್ಟಿಗೆ ಹೋಗಿ. ಆವಾಗ ಬರೀ ಆನ್ಲೈನ್ ಮಾತ್ರ ಇತ್ತು. ಈಗ ನ್ಯೂಸ್ ಫಸ್ಟಿಗೆ 5 ವರ್ಷ ಪೂರ್ಣಗೊಂಡಿದೆ. ಎಲ್ಲರಿಗೂ ಗೊತ್ತು, ಅತ್ಯದ್ಭುತವಾದ ಕೆಲಸವನ್ನು ನ್ಯೂಸ್ ಫಸ್ಟ್ ಅವ್ರು ಮಾಡ್ತಾ ಬಂದಿದ್ದಾರೆ. ಇನ್ನಷ್ಟು ಕೆಲಸಗಳು ಮುಂದುವರಲಿ. 5ನೇ ವರ್ಷದ ಶುಭಾಶಯ. 10, 15, 20, 100 ವರ್ಷ ಹೀಗೆ ಮುಂದುವರಲಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ಕಂಟೆಂಟ್ಸ್ ಆನ್ಲೈನಲ್ಲಾಗಿರಲಿ ಅಥವಾ ಟಿ ವಿಲಾಗಿರಲಿ ಎಲ್ಲದರಲ್ಲೂ ತುಂಬ ಜನರನ್ನ ಎಂಗೇಜ್ ಆಗಿ ಇಟ್ಕೊಂಡು ಒಂದು ಬೇರೆ ಒಂದು ಆಯಾಮ, ಅಂದರೆ ನ್ಯೂಸ್ ಆಗಿರಲಿ, ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲದರಲ್ಲೂ ಒಂದು ಬೇರೆ ಒಂದು ಆಯಾಮ ಕೊಟ್ಟಿರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಹಾಗೆ ಎಸ್ ಸರ್, ಥ್ಯಾಂಕ್ ಯು.